ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದ ಥಂಬ್ನೇಲ್ ನೀವು ನೋಡಿದ್ದೀರಾ. ಇನ್ನೇನು ನೇಮಕಾತಿಗಳು ಪುನರಾರಂಭ ಆಗ್ತಾ ಇದೆ. ಒಂದಷ್ಟು ತಿಂಗಳುಗಳ ಕಾಲ ಏನು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತಕ್ಕಂತಹ ಅಭ್ಯರ್ಥಿಗಳು ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಅನ್ನೋ ಕಾರಣಕ್ಕೆ ಈ ವರ್ಷ ಯಾವುದೇ ನೇಮಕಾತಿಗಳಾಗೋದಿಲ್ಲ, ನೆಕ್ಸ್ಟ್ ಇಯರೇ ನೇಮಕಾತಿಗಳು ಆರಂಭ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಅಧ್ಯಯನದಿಂದ ಸ್ವಲ್ಪ ಹಿಂದೆ ಸರಿದಿದ್ರಿ. ಹಾಗಾಗಿ ಇವಾಗ ಏನು ಇಂಟರ್ನಲ್ ರಿಸರ್ವೇಷನ್ ಮುಕ್ತಾಯ ಆಗಿದೆ, ಅಂದರೆ ಸರ್ಕಾರಕ್ಕೆ ವರದಿ ಒಪ್ಪಿಸಿದ್ದಾರೆ, ಇನ್ನು 20 ಡೇಸಲ್ಲಿ ಅದು ಜಾರಿಗೆ ಕೂಡ ಬರುತ್ತೆ. ಇನ್ನೇನು ನೇಮಕಾತಿಗಳು ಆರಂಭ ಆಗುತ್ತೆ. ಒಂದಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಏನಪ್ಪ ಅಂದರೆ ಕೋಚಿಂಗ್ ಕ್ಲಾಸ್ಗಳಿಗೆ ಸೇರ್ಕೊಬೇಕಾ ಅಥವಾ ಸೇರ್ಕೊಬಾರ್ದಾ ಅನ್ನೋ ಕ್ವೆಶನ್ ಎಲ್ಲರಿಗೂ ಕಾಮನ್ ಆಗಿ ಬರುತ್ತೆ. ಸೊ ಮನೇಲೇ ಕುತ್ಕೊಂಡು ಓದ್ಕೊಳ್ಳೋದ ಏನು ಮಾಡೋದು ಅಂತ. ಸೊ ಈ ಡೆಸಿಷನ್ನ ತಗೊಳ್ಳೋ ಮುಂಚೆ ಕೋಚಿಂಗ್ ಕ್ಲಾಸ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಕೋಚಿಂಗ್ ಕ್ಲಾಸ್ಗೆ ಸೇರೋದ್ರಿಂದ ಏನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ, ಸೊ ಲಾಭ ನಷ್ಟಗಳನ್ನು ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೋಚಿಂಗ್ ಕ್ಲಾಸ್ಗಳ ಒಂದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಬಗ್ಗೆ ಮಾತಾಡೋಣ. ಸೊ ಕೋಚಿಂಗ್ ಸೆಂಟರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ. ಸೊ ನಾವು ಕೋಚಿಂಗ್ ಕ್ಲಾಸ್ಗೆ ಹೋಗೋದ್ರಿಂದ ಆಗ್ತಕ್ಕಂತಹ ಲಾಭಗಳು ಏನು, ನಷ್ಟಗಳು ಏನು, ನಮ್ಮ ಕೈಯಿಂದ ನಿಭಾಯಿಸೋಕ್ಕಾಗತ್ತೆ. ಸೊ ಇದೆಲ್ಲವನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕಾ ಅಥವಾ ನಾವು ಇಂಡಿಪೆಂಡೆಂಟ್ ಆಗಿ ಓದ್ಕೊಳ್ಬೇಕಾ ಅನ್ನೋದು ತುಂಬ ಜನರಿಗೆ ಇರುವಂತಹ ಒಂದು ಕ್ವೆಶ್ಚನ್ ಆಗಿರುತ್ತೆ. ಸೊ ಇವಾಗ KPSC ಆಗಿರ್ಬೋದು, KE ಆಗಿರ್ಬೋದು ಕಂಡಕ್ಟ್ ಮಾಡ್ತಕ್ಕಂತಹ ಪರೀಕ್ಷೆಗಳನ್ನ ನೋಡ್ತಾ ಇದ್ದರೆ ಒಂದಷ್ಟು ಅಭ್ಯರ್ಥಿಗಳಿಗೆ ಅವ್ರ ಮೇಲೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ನಾನೊಬ್ಬನೇ ಕುತ್ಕೊಂಡು ಓದ್ಕೊಂಡ್ರೆ, ನಾನೊಬ್ಬಳೇ ಕುತ್ಕೊಂಡು ಓದ್ಕೊಂಡ್ರೆ ಏನೂ ಸಾಧ್ಯ ಆಗೋದಿಲ್ಲ, ಕೋಚಿಂಗ್ ಸೆಂಟರ್ ಪ್ರಿಫರ್ ಮಾಡಲೇಬೇಕು ಅಂತ. ಸೊ ಇವಾಗ ನಾವು ಕೋಚಿಂಗ್ ಸೆಂಟರ್ಗೆ ಹೋಗೋದ್ರಿಂದ ನಮಗೆ ಆಗ್ತಕ್ಕಂತಹ ಒಂದು ಲಾಭಗಳು ಏನು, ಬೆನಿಫಿಟ್ಸ್ ಆಫ್ ಕೋಚಿಂಗ್ ಕ್ಲಾಸಸ್, ಏನೇನು ಲಾಭಗಳನ್ನ ನಾವು ಪಡ್ಕೊಳ್ತೀವಿ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದ್ರೆ, ಸೊ ಫಸ್ಟಿಗೆ ನಮಗೆ ಸಂಘಟಿತ ಅಧ್ಯಯನ ಮತ್ತು ಮಾರ್ಗದರ್ಶನ ಅಂದರೆ ಸ್ಟ್ರಕ್ಚರ್ಡ್ ಸ್ಟಡಿ ಪ್ಲ್ಯಾನ್, ಒಂದು ಸಂಘಟಿತ ಅಧ್ಯಯನ ಯೋಜನೆ ಸಿಗುತ್ತೆ. ಅಂದರೆ ಕೋಚಿಂಗ್ ಸೆಂಟರ್ಸ್ ಏನಿದಾವಲ್ಲ, ಪಠ್ಯಕ್ರಮದ ಆಧಾರದ ಮೇಲೆ ಅಧ್ಯಯನ ಯೋಜನೆಗಳನ್ನು ನಮಗೆ ರೂಪಿಸ್ಕೊಡುತ್ತೆ. ಅಂದರೆ ಸಿಲೆಬಸ್ ಪ್ರಕಾರ ನಾವು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಅನ್ನುವಂತಹ ಒಂದು ಕಂಪ್ಲೀಟ್ ಪ್ಲ್ಯಾನನ್ನು ನಮಗೆ ಕೊಡುತ್ತೆ. ಇದೇನಾಗುತ್ತೆ, ಸ್ಟೂಡೆಂಟ್ಸ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಒಂದು ಪ್ರಿಪ್ರೇಷನಲ್ಲಿ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಪ್ಲ್ಯಾನ್ ಪ್ರಕಾರ ನಾವು ಓದ್ಕೊಳ್ತಾ ಹೋದರೆ, ಸೊ ಇದು ಒಂದು ಮೆರಿಟ್, ಏನು ಅನುಕೂಲ ಆಗುತ್ತೆ ಏನು ಕೋಚಿಂಗ್ ಕ್ಲಾಸ್ಗೆ ಹೋಗೋದ್ರಿಂದ. ಸೊ ಇನ್ನು ಎರಡನೇದಾಗಿ ಎಕ್ಸ್ಪರ್ಟ್ ಗೈಡೆನ್ಸ್, ಅನುಭವಿ ಮಾರ್ಗದರ್ಶನ ಅಥವಾ ಅನುಭವಿ ಶಿಕ್ಷಕರ ಮಾರ್ಗದರ್ಶನ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಅನುಭವಿ ಶಿಕ್ಷಕರು ವಿಷಯದ ಆಳವಾದ ತಿಳುವಳಿಕೆ ಆಗಿರ್ಬೋದು ಮತ್ತು ಕೆಲವೊಂದು ಎಕ್ಸಾಮ್ ಟೆಕ್ನಿಕ್ಸ್ಗಳನ್ನು ಕಲಿಸ್ಕೊಡ್ತಾರೆ. ಇದು ವಿದ್ಯಾರ್ಥಿಗಳ ಒಂದು ಕಾನ್ಫಿಡೆನ್ಸನ್ನು, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಸೊ ಅಲ್ಲಿ ಎಲ್ಲ ಏನು ಟೀಚರ್ಸ್ಗಳು ಕೂಡ ಬಹಳ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಹಾಗಾಗಿ ನಮಗೆ ಅವರಿಗೆ ಗೊತ್ತಿರತಕ್ಕಂತಹ ಎಲ್ಲ ಟೆಕ್ನಿಕ್ಸನ್ನು ನಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ನಾವು ಕೋಚಿಂಗ್ ಕ್ಲಾಸ್ಗೆ ಹೋಗೋದ್ರಿಂದ ಎಕ್ಸಾಮ್ ಟೆಕ್ನಿಕ್ಸ್ಗಳನ್ನು ಕೂಡ ತಿಳ್ಕೊಬೋದು. ಇದು ಕೂಡ ಏನು ಕೋಚಿಂಗ್ ಕ್ಲಾಸ್ಗೆ ಹೋಗೋದ್ರಿಂದ ಆಗ್ತಕ್ಕಂತಹ ಒಂದು ಲಾಭ. ಇನ್ನು ನೆಕ್ಸ್ಟು ಮಾಕ್ ಟೆಸ್ಟ್ಗಳು ಮತ್ತು ವಿಶ್ಲೇಷಣೆ, ಫೀಡ್ಬ್ಯಾಕ್ಸ್. ಸೊ ರೆಗ್ಯುಲರ್ ಮಾಕ್ ಟೆಸ್ಟ್ಸ್ ಆ್ಯಂಡ್ ಫೀಡ್ಬ್ಯಾಕ್ ಏನಾಗುತ್ತೆ, ನಿರಂತರವಾಗಿ ಮಾಕ್ ಟೆಸ್ಟ್ಗಳನ್ನ ಕೊಡ್ತಾ ಇರ್ತಾರೆ. ಅವುಗಳ ವಿಶ್ಲೇಷಣೆಗಳನ್ನು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ನಿಮ್ಮ ಒಂದು ಬಲ ಏನಿದೆ, ದೌರ್ಬಲ್ಯ ಏನಿದೆ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಎಲ್ಲಿ ಕರೆಕ್ಟ್ ಮಾಡ್ತಾ ಇದ್ದೀನಿ, ನಾನು ಇನ್ನೂ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಸ್ಟಡೀಸ್ ಮೇಲೆ, ಯಾವ ಟಾಪಿಕ್ ಮೇಲೆ ಎಷ್ಟು ವರ್ಕ್ ಮಾಡಬೇಕು, ಇದೆಲ್ಲವನ್ನು ಐಡೆಂಟಿಫೈ ಮಾಡಿ ನಿಮ್ಮನ್ನು ನೀವು ಸುಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ಈ ಒಂದು ಕೋಚಿಂಗ್ ಸೆಂಟರ್ಸ್ಗಳು ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಇದು ಕೂಡ ಏನೋ ಒಂದು ಮೆರಿಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಸ್ಪರ್ಧಾತ್ಮಕ ವಾತಾವರಣ. ಅಂದರೆ ನಿಮಗೆ ನೀವು ಕೋಚಿಂಗ್ ಸೆಂಟರ್ಗೆ ಹೋಗೋದ್ರಿಂದ ಬೇರೆ ಸ್ಪರ್ಧಾರ್ಥಿಗಳ ಜೊತೆಗೆ ಅಧ್ಯಯನ ಮಾಡೋದ್ರ ಮುಖಾಂತರ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಯುತ್ತೆ, ನಿಮಗೆ ಪ್ರೇರಣೆ ಹೆಚ್ಚಾಗುತ್ತೆ. ಸೊ ಅವರಷ್ಟು ಓದ್ತಾ ಇದ್ದಾರಲ್ಲ, ಸೊ ನಾವ್ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ನಾವು ಕೂಡ ಓದೋಣ ಅನ್ನುವಂತಹ ಒಂದು ಮನೋಭಾವ ನಿಮಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಕೋಚಿಂಗ್ ಸೆಂಟರ್ಗೆ ಹೋದರೆ, ನಾನು ಕೋಚಿಂಗ್ ಕ್ಲಾಸಸ್ಗೆ ಜಾಯ್ನ್ ಆದರೆ ನಾನು ಖಂಡಿತ ಈ ಸಲ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮಗಿತ್ತು ಅಂತಂದರೆ
ಅಂದರೆ ಖಂಡಿತ ಕೂಡ ನೀವು ಕೋಚಿಂಗ್ ಸೆಂಟರ್ಸ್ನ ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟು ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಅನಾನುಕೂಲಗಳು ಇದ್ದೇ ಇರುತ್ತೆ. ಸೊ ನಾನು ಅನಾನುಕೂಲ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಡಿಮೆರಿಟ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಕೋಚಿಂಗ್ ಕ್ಲಾಸ್ಗಳಿಂದ ಆಗುವಂತಹ ನಷ್ಟ, ಸೊ ಇಲ್ಲಿ ನಷ್ಟ ಅಂತ ವರ್ಡ್ ನಾನು ಬಳಸಬಾರ್ದು ಅಂತ ಅನ್ಕೊಳ್ತೀನಿ. ಬಿಕಾಸ್ ಇದರಲ್ಲಿ ಎಲ್ರಿಗೂ ಕೂಡ ನಷ್ಟ ಆಗಲ್ಲ. ಕೆಲವೊಂದು ಅಭ್ಯರ್ಥಿಗಳಿಗೆ ಇದು ನಷ್ಟ ಅಂತ ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಸೊ ಏನೇ ನಷ್ಟ ಆಗ್ಬೋದು ಅಂತ ಹೇಳಿದ್ರೆ ಆರ್ಥಿಕ ಭಾರ, ಹೈ ಕಾಸ್ಟ್. ಸೊ ಕೆಲವೊಂದು ಕೋಚಿಂಗ್ ಸಂಸ್ಥೆಗಳಿಂದ ಬಹಳಷ್ಟು ಹೆಚ್ಚಿನ ಮಟ್ಟದ ಒಂದು ಫೀಸನ್ನು ವಿಧಿಸುತ್ತೆ. ಸೊ ಇದರಿಂದ ಏನಾಗುತ್ತೆ, ಬಹಳಷ್ಟು ಜನರಿಗೆ ಇದು ಭಾರ ಆಗಬಹುದು. ವಿಶೇಷವಾಗಿ ಗ್ರಾಮೀಣ ಅಭ್ಯರ್ಥಿಗಳಿಗಾಗಿರಬಹುದು, ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದಂತಹ ಅಭ್ಯರ್ಥಿಗಳಿಗೆ ಈ ಫೀಸ್ ಪೇ ಮಾಡೋ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು. ಸೊ ಹಾಗಾಗಿ ನಾನಿಲ್ಲಿ ಆರ್ಥಿಕ ಭಾರ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ತುಂಬಾ ಸ್ಟ್ರೆಸ್, ಅತ್ಯಧಿಕ ಒತ್ತಡ. ಏನಕ್ಕೆ ಅತ್ಯಧಿಕ ಒತ್ತಡ ಅಂತ ಹೇಳಿದ್ರೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೋಚಿಂಗ್ ಸಂಸ್ಥೆಗಳು ಅಂತ ಹೇಳಿದ್ರೆ, ಕೋಚಿಂಗ್ ಸೆಂಟರ್ಸ್ ಅಂತ ಹೇಳಿದ್ರೆ ಅಲ್ಲಿ ಸ್ಪರ್ಧಾತ್ಮಕ ವಾತಾವರಣ ಇರುತ್ತೆ. ಸೊ ಕೆಲವೊಂದು ಸಲ ಅದೇನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗಳ ಮೇಲೆ ಮಾನಸಿಕ ಒತ್ತಡವನ್ನು ಕೂಡ ಹೆಚ್ಚು ಮಾಡಬಹುದು. ಯಾಕಂದರೆ ಅವ್ರು ಅಷ್ಟು ಓದ್ತಾ ಇದ್ದಾರೆ, ನಾನು ಇನ್ನೂ ಫಸ್ಟ್ ಪೇಜಲ್ಲೇ ಇದ್ದೀನಿ, ಅವ್ರು ಆಲ್ರೆಡಿ ಆ ಟಾಪಿಕ್ ಕವರ್ ಮಾಡಾಗಿದೆ, ನಾನು ಇನ್ನೂ ಟಾಪಿಕ್ ಶುರುನೇ ಮಾಡಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರೆಷರ್ ವಿದ್ಯಾರ್ಥಿಗಳಿಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ತುಂಬ ಸ್ಟ್ರೆಸ್ ಆಗಿರ್ತೀರ, ತುಂಬ ಸ್ಟ್ರೆಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಅತಿಯಾದ ಅವಲಂಬನೆ, ಹೆಚ್ಚಿನ ಮಟ್ಟದಲ್ಲಿ ಕೋಚಿಂಗ್ ಕ್ಲಾಸಸ್ಗಳನ್ನೇ ಡಿಪೆಂಡ್ ಆಗಿರುವಂಥದ್ದು, ಕೋಚಿಂಗ್ ಕ್ಲಾಸ್ಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಸ್ವತಂತ್ರ ಅಧ್ಯಯನದ ಒಂದು ಸಾಮರ್ಥ್ಯ ಏನಿದೆ ಕಡಿಮೆ ಆಗಬಹುದು. ಸೊ ನೀವು ಹೆಚ್ಚಿನ ಮಟ್ಟದಲ್ಲಿ ಕೋಚಿಂಗ್ ಕ್ಲಾಸಸ್ನ ನೀವು ಅವಲಂಬನೆ ಆಗಿದ್ದೀರಾ ಅಂತ ಹೇಳಿದರೆ ನೀವು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಓದ್ಕೊಳ್ಳೋದು ಯಾವಾಗ? ಸೊ ನಿಮ್ಮ ಒಂದು ಇಂಡಿಪೆಂಡೆಂಟ್ ಸ್ಟಡಿ ಪ್ಲಾನಿಂಗ್ ಏನಿದೆ ಅದು ಕಂಪ್ಲೀಟ್ ಆಗಿ ಅದಕ್ಕೆ ಅವಕಾಶ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು. ನೆಕ್ಸ್ಟು ವ್ಯಕ್ತಿತ್ವದ ಅಭಿವೃದ್ಧಿಗೆ ಬಹಳ ಕಡಿಮೆ ಅವಕಾಶ ಸಿಗ್ತಾ ಹೋಗುತ್ತೆ ಅಂತ. ಅಂದರೆ ಕೇವಲ ನೀವು ಪರೀಕ್ಷಾ ತಯಾರಿಗೆ ನೀವು ಗಮನವನ್ನು ನೀಡ್ತಾ ಹೋದರೆ ವ್ಯಕ್ತಿತ್ವದ ಒಂದು ಸಮಗ್ರ ಅಭಿವೃದ್ಧಿಗೆ, ನಿಮ್ಮ ಒಂದು ಪರ್ಸನಲ್ ಡೆವಲಪ್ಮೆಂಟ್ಗೆ ಅವಕಾಶ ಬಹಳ ಕಡಿಮೆ ಆಗುತ್ತೆ. ಸೊ ಇದಿಷ್ಟು ಏನಾಗುತ್ತೆ ಅಂದರೆ ಕೋಚಿಂಗ್ ಕ್ಲಾಸಸ್ಗೆ ಹೋಗೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅಂತ. ನಾವು ಇಂಡಿಪೆಂಡೆಂಟ್ ಆಗಿ ಓದ್ಕೊಳ್ತೀವಿ, ಸೆಲ್ಫ್ ಸ್ಟಡಿನ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು. ಅಂದರೆ ನೀವು ಏನು ಕೋಚಿಂಗ್ ಕ್ಲಾಸಸ್ಗೆ ಫೀಸ್ ಅಂತ ಪೇ ಮಾಡ್ತೀರಾ, ಸೊ ಅದೇ ಕಾಸಲ್ಲಿ ನೀವು ಬುಕ್ಸ್ಗೆ ಇನ್ವೆಸ್ಟ್ ಮಾಡ್ಬೋದು, ಬುಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡುವಂತಹ ಅವಕಾಶ, ಅಂದರೆ ಸ್ವತಂತ್ರ ಚಿಂತನೆಗೆ ನಿಮಗೆ ಅವಕಾಶ ಸಿಗುತ್ತೆ. ಆದರೆ ನೀವು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ರೆ ಶಿಸ್ತು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್, ನೀವು ಬೇರೆ ಕೆಲಸಗಳನ್ನು ಮಾಡಿಕೊಂಡು ನಾನು ಓದುವಿಕೆಗೆ ಅಂತಲೇ ಎಷ್ಟು ಟೈಮ್ನ ಮೀಸಲಿಡ್ಬೋದು. ಒಂದು ದಿನಕ್ಕೆ ನಾನು ಇಷ್ಟು ಅವರ್ ಓದ್ತೀನಿ ಅಂತಂದರೆ ಅಷ್ಟು ಅವರ್ಸಲ್ಲಿ ಎಷ್ಟು ಸಬ್ಜೆಕ್ಟ್ಸ್ನ ನಾವು ಕವರ್ ಮಾಡ್ಬೋದು. ಸೊ ಇದರ ಬಗ್ಗೆ ಸಮಯ ನಿರ್ವಹಣೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಸ್ವತಂತ್ರವಾಗಿ ಅಧ್ಯಯನ ಮಾಡ್ತೀನಿ ಅಂತ ಹೇಳಿದ್ರೆ. ನಾನಿಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗಲೇಬೇಕು ಅಥವಾ ಹೋಗಲೇಬಾರ್ದು ಅಂತ ನಾನಿಲ್ಲಿ ಹೇಳ್ತಿಲ್ಲ. ಸೊ ಕೋಚಿಂಗ್ ಕ್ಲಾಸ್ಗಳಿಗೆ ಸೇರ್ಕೋಬೇಕು ಅಥವಾ ಸೇರ್ಕೋಬಾರ್ದು ಅನ್ನುವಂತಹ ಡಿಸಿಷನ್ನ ತಗೋಬೇಕು ಅಂತ ಅಂದರೆ ನಿಮ್ಮಲ್ಲಿ ಆರ್ಥಿಕ ಸ್ಥಿತಿ, ಸ್ವತಂತ್ರ ಅಧ್ಯಯನದ ಸಾಮರ್ಥ್ಯ ಮತ್ತು ನನಗೆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಇದೆಯಾ, ಹಾಗೆಯೇ ಸೂಕ್ತವಾದಂತಹ ಜಾಗ ಇದೆಯಾ, ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೊಳ್ಳುವಂತಹ ಒಂದು ಪ್ರಶಾಂತವಾದಂತಹ ಸ್ಥಳ ಇದೆಯಾ, ಅದೆಲ್ಲವನ್ನು ಕೂಡ ನೀವು ಪರಿಗಣನೆ ಮಾಡಬೇಕು. ಇನ್ನು ನೀವು ಸೆಲ್ಫ್ ಸ್ಟಡಿನ ಮಾಡ್ತೀನಿ ಅಂತಂದಾಗ ನಾನು ಆಗಲೇ ಹೇಳ್ದಂಗೆ ಶಿಸ್ತು ಇಂಪಾರ್ಟೆಂಟ್ ಆಗಿರುತ್ತೆ, ಬಹಳ ಪ್ರೇರಣೆ ಅಗತ್ಯವಾಗಿ ಬೇಕಾಗಿರುತ್ತೆ. ಸೊ ಈ ಗುಣಗಳನ್ನು ನೀವು ಹೊಂದಿದ್ರೆ ಕೋಚಿಂಗ್ ಕ್ಲಾಸ್ಗಳ ಅವಶ್ಯಕತೆ ಕಡಿಮೆ ಇರುತ್ತೆ. ಇಲ್ಲ ನನಗೆ ಗೈಡೆನ್ಸ್ ಬೇಕು, ಮಾರ್ಗದರ್ಶನದ ಅಗತ್ಯ ಇದೆ, ಸಂಘಟಿತ ಅಧ್ಯಯನದ ಅಗತ್ಯ ಇದೆ ಅಂತ ಹೇಳಿದ್ರೆ ನಿಮಗೆ ಕೋಚಿಂಗ್ ಕ್ಲಾಸ್ಗಳ ಅಗತ್ಯ ಇರಬಹುದು. ಸೊ ಕೋಚಿಂಗ್ ಕ್ಲಾಸ್ಗಳು ನಿಮಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ ಅಂದರೂ ಕೂಡ 1-2-3 ಬಾರಿ ಯೋಚನೆ ಮಾಡಿ ನಿಮಗೆ ಅಗತ್ಯ ಇದ್ದರೆ ಹೋಗಿ, ಇಲ್ಲ ಅಂತಂದರೆ ಸೆಲ್ಫ್ ಸ್ಟಡಿನ ಮಾಡ್ಕೊಳ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.